ಹಾಯ್ ರಾಮ್. ಗುಡ್ ಮಾರ್ನಿಂಗ್ ಮೈ ಡಿಯರ್ ಬಾವಿ ಹೆಂಡತಿ. ಗುಡ್ ಮಾರ್ನಿಂಗ್ ರಾಮ್. ಏನ್ ಬಾವಿ ಹೆಂಡತಿ ಅಂತೆಲ್ಲ ಹೊಸದಾಗಿ ಕರೀತಾ ಇದ್ದೀರಾ? ನೀವು ನನ್ನ ಸೀತಾ ಅಂತಾನೆ ಕರೀರಿ. ನಿಮ್ಮ ಬಾಯಲ್ಲಿ ನನ್ನ ಹೆಸರು ಕೇಳಕ್ಕೆ ತುಂಬಾ ಖುಷಿ ಆಗತ್ತೆ. ಓಕೆ ಮೈ ಡಿಯರ್ ಸೀತಾ. ರಾಮ್, ಯಾಕೋ ಗೊತ್ತಿಲ್ಲ, ನಿಮ್ಮನ್ನ ತುಂಬಾ ನೋಡ್ಬೇಕು ಅಂತ ಅನಿಸ್ತಿದೆ ಸೀತಾ. ಆದ್ರೆ ಏನ್ ಮಾಡೋದು, ನೋಡೋ ಹಾಗಿಲ್ವಲ್ಲ. ಶಾಸ್ತ್ರದ ಪ್ರಕಾರ ನಾವು ನೋಡಬಾರ್ದು, ಆದ್ರೆ ವಿಡಿಯೋ ಕಾಲ್ ಮಾಡ್ಬೋದಲ್ವಾ? ನೀವು ಹೇಗೆ ರೆಡಿ ಆಗಿದ್ದೀರಾ ಅಂತ ನೋಡಬೇಕು. ಐ ಆಮ್ ಆಕ್ಚುಲಿ ಮಿಸ್ಸಿಂಗ್ ಯು. ಐ ರಿಯಲಿ ವಾಂಟ್ ಟು ಸಿ ಯು ಸೀತಾ. ಅಪ್ಪು, ಓ ರಾಮ್, ಚಿಕ್ಕಿ ಕರೀತಿದ್ದಾರೆ ಅನ್ಸುತ್ತೆ, ಹೋಗಿ ನೀವು. ಓಕೆ ಓಕೆ, ಇವಾಗ ಏನಾದ್ರು ನಾನು ಹೋಗದೆ ಇದ್ರೆ ತಾತ ಸರಿಯಾಗಿ ಕ್ಲಾಸ್ ತಗೋತಾರೆ, ಆಮೇಲೆ ಮಾತಾಡೋಣ. ಓಕೆ, ಸಿ ಯು ಸೂನ್. ಬಾಯ್. ಮಿಸ್ ಯು. ಬಾಯ್. ಅಪ್ಪು, ಶಾಸ್ತ್ರಕ್ಕೆಲ್ಲ ಕಳ್ಳ ಏನೋ ಮಾಡ್ತಿದ್ಯಾ ಇಲ್ಲಿ? ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ ಕಾಲ್ ಚಿಕ್ಕಿ. ಓ, ಐ ನೋ ಯುವರ್ ಬಿಸ್ನೆಸ್ ಕಾಲ್. ಸೀತನ್ ಹತ್ರ ಮಾತಾಡ್ತಾ ಇದ್ದೆ ತಾನೆ? ಇಲ್ಲಿ ನೋಡು, ಇನ್ನ ನೀನ್ ಮಾತಾಡೋದಾಗ್ಲಿ ಸೀತನ್ನ ನೋಡೋದಾಗ್ಲಿ ಮದುವೆ ಮಂಟಪದಲ್ಲೇ. ಫೋನ್ ಕೊಡಿ. ಚಿಕ್ಕಿ, ದಿಸ್ ಇಸ್ ರಿಯಲಿ ನಾಟ್ ಫೇರ್ ಚಿಕ್ಕಿ. ನೋ. ಯಾ ಮೈ ಡಾರ್ಲಿಂಗ್, ಲೈಫ್ ಇಸ್ ಆಲ್ಸೋ ನಾಟ್ ಫೇರ್. ಕೊಡಿಲಿ ಪ್ಲೀಸ್ ಚಿಕ್ಕಿ. ಫೋನ್ ಕೊಡ್ತೀಯಾ ಇಲ್ವಾ ಇವಾಗ? ಇಲ್ಲೋಡ, ಮದುವೆವರೆಗೂ ನಿಂಗೆ ತಡ್ಕೊಳಕ್ ಆಗಲ್ವೇನಾ? ಆಗಲ್ಲ ಚಿಕ್ಕಿ. ಫೋನ್ ಕೊಡು, ಕೊಡಿಲಿ. ಅಲ್ಲಿ ಸುಮಲತಾ ಆಂಟಿ ಹೇಗಿದ್ದೀರಾ? ಇಲ್ಲೇ ಇದ್ದಾರೆ. ಅಪ್ಪು, ಬಾಮ್ಮ ಪ್ರಿಯಾ, ಬಾ. ಓ ಬನ್ನಿಮ್ಮ, ಬನ್ನಿ. ಪ್ರಿಯಾ, ನೀ ಬಂದಿದ್ದು ನಮ್ ಸಿಹಿಗೆ ಆನೆ ಬಲ ಬಂದಂಗಾಯ್ತು. ಬಂದಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ಲು. ಎಲ್ಲಿದ್ದಾಳೆ ಅವಳು? ಕಾಣಿಸ್ತಿಲ್ವಲ್ಲ. ಅವಳು ಒಂದ್ ಕಡೆ ಎಲ್ಲಿ ನಿಂತ್ಕೊಳ್ತಾಳೆ, ಎಲ್ಲ ಕಡೆ ಅವಳದೇ ಓಡಾಟ. ಕರೆಕ್ಟ್. ನೀವು ರಾಮ್ ಮನೆಗೆ ಹೋಗ್ತೀರೇನೋ ಅನ್ಕೊಂಡಿದ್ವಿ. ಅವ್ರು ನಿಮಗ್ ನೆಂಟ್ರಲ್ವಾ, ನೀವೇನಾರು ಇಲ್ಲಿಗೆ ಬರ್ದೇ ಇದ್ರೆ ಮನೆಯೆಲ್ಲ ಬಣ್ಬಣ ಅಂತಿತ್ತು. ನಾ ಯಾವತ್ತಿದ್ರು ನಮ್ಮ ಮದುಮಗಳು ಸೈಡು. ನಾನು ಸೀತಾ ಯಾವಾಗಿಂದ ಫ್ರೆಂಡ್ಸು. ಇವತ್ತು ಬರ್ದೇ ಇರ್ತೀನ ಹೇಳಿ? ಸಂಬಂಧ ದೊಡ್ಡದು, ಆದ್ರೆ ಫ್ರೆಂಡ್ಶಿಪ್ ಅದಕ್ಕಿನ್ನ ದೊಡ್ಡದು. ಅದಕ್ಕೆ ಅಶೋಕ್ ಅವ್ರ ಫ್ರೆಂಡ್ ಮನೆಗೆ ಹೋದ್ರು, ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ. ಏನಂತೆ ಮದುವೆ ಹುಡುಗಿ, ಕರೆಕ್ಟ್ ಅಲ್ಲ? ನನ್ನ ಮಗಳ ಮದ್ವೆನ ಸೀತಾ ಮುಂದೆ ನಿಂತು ನಡ್ಸ್ಕೊಟ್ಟಿದ್ದಾಳೆ. ಈಗ ಸೀತನ್ ಮದ್ವೆ ನಡೀತಿರ್ಬೇಕಾದ್ರೆ ನಾವು ಬರ್ದೇ ಇರ್ತೀವ, ಅದಕ್ಕೆ ಇಲ್ಲಿಗೆ ಬಂದ್ವಿ. ಇನ್ನ ಮಂಜು ವಿಷಯ ತಗೊಂಡ್ರೆ ಅವ್ರ ಅಣ್ಣನ್ಗಿಂತ ಅವ್ರ ಅತ್ತಿಗೆನೇ ಜಾಸ್ತಿ ಹಚ್ಕೊಂಡಿರೋದವಳು. ಅದಕ್ಕೆ ಅಳಿಯಂದ್ರ ಜೊತೆ ರಾಮ್ ಮನೆಗೆ ಹೋಗದೆ ಅವ್ರ ಅತ್ತಿಗೆ ಜೊತೆ ಇಲ್ಲಿಗೆ ಬಂದ್ಬಿಟ್ಲು. ನಿನ್ನೆ ರಾತ್ರಿ ಅವ್ನು ಬಂದಿದ್ದಾರಿ. ಎಂತ ಬಂಡ ಧೈರ್ಯ ಅಂತೀನಿ ಒಂದು. ಯಾರೇ? ಸರಿಯಾಗಿ ಹೇಳು. ಇಲ್ಯಾರ್ರಿ, ಆ ಪಾಪಿ ರುದ್ರ ಪ್ರತಾಪ. ನಾವ್ ಯಾರೋ ಕಳ್ಳ ಬಂದಿದ್ದಾನ ಅನ್ಕೊಂಡ್ರೆ ಅವನು. ಪಾಪಿ ಹೆಸರನ್ನ ಇಲ್ಲಿ ಯಾಕೆ ತೆಗಿತ್ಯಾ? ಸುಮ್ಮನೆ ಎಷ್ಟೆಲ್ಲ ಮಾಡಿಲ್ಲ ಅವನು. ಸೀತನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡ್ಲಿಲ್ವಾ? ದೊಡ್ಡ ಮೋಸಗಾರ. ಹಾಳ ಹೋಗ್ಲಿ, ಈಗ ಶುಭ ಕಾರ್ಯ ನಡೀತಾ ಇದೆಯಲ್ಲ, ತೆಪ್ಪಗಿರೋ. ನಿಂಗೆ ರುದ್ರ ಪ್ರತಾಪ್ ಅನ್ನೋರು ಯಾರಾದ್ರೂ ಗೊತ್ತಾ? ಹಾಯ್ ಸಿಹಿ. ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ ನೀನು? ಬೇಬಿ, ನಾನ್ ಕಾಣಿಸ್ತಿಲ್ವಾ ನಿಂಗೆ? ಫಸ್ಟ್ ಆಗಿ ಅಂಜು ಅಕ್ಕಗ, ನಂಗಿಲ್ವಾ? ಯಾಕಂದ್ರೆ ಇವರು ಅಂಜು ಅಕ್ಕ, ನೀವು ಪ್ರಿಯ ಅಲ್ಲ, ಪ್ರಿಯ ಆಂಟಿ. ಬೇಬಿ, ನಾನು ಯಾವತ್ತಿದ್ರು ಪ್ರೀನೆ ಕಣೆ, ಆಂಟಿ ಆಗಲ್ಲ. ಆಂಟಿನೇ ನೀವು. ಹಾಯ್ ಪ್ರೇಮ ಆಂಟಿ. ಹಾಯ್ ಬಂಗಾರಿ. ಎಲ್ಲರೂ ಬಂದಾಯ್ತಲ್ಲ, ಕಲಶ ಸ್ನಾನಕ್ಕೆ ಎಲ್ಲ ರೆಡಿಯಾಗಿದೆ. ಮಾಡಿಸ್ಬಿಡೋಣ ಅಲ್ವಾ? ಸೀತಾ, ಸರಿನಮ್ಮ?
ಓಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಓಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಓಂ ಪುರೋಚ್ಚರಿತಂಗಣ ವಿಶೇಷಣ ವಿಶಿಷ್ಟಾಯಾಮಸ್ಯಾಂ ಸುಪದಿತ ಶುಭಯೋಗ ಶುಭಕರಣ ಯುಕ್ತಾಯಂ ಯಜಮಾನಸ್ಯ ಗೋತ್ರೋದ್ಭವಸ್ಯ ಅಸ್ಮಿನ್ ಗೋತ್ರ ಹೆಸರೇಳಿ. ಶ್ರೀರಾಮ್ ದೇಶಾಯ ನಾಮ್ ದೇಶ್ಯ. ಓಂ ಸ ಮಹಾಗಣಪತಿ ದೇವತಾ ಪ್ರೀತ್ಯರ್ಥಂ. ಓಂ ಪರಮಾನಂದ ಬೋಧಧ್ವಾನಿಮಗ್ಧಾನಿ ಜಮೂರ್ತಯೇ ಸಾಂಘೋಪಾಂಗಮನಂ ಸಾನಂ ಕಲ್ಪಯಾಮಿ ಪ್ರಸೀದ ಮೇ ಶುದ್ಧೋದಕೇನ ಹರಿದ್ಧಾ ಕುಂಕುಮಾಚೂರ್ಣಂ ಸಮರ್ಪಯಾಮಿ. ಗಣಾನಾಹಾಂತ್ವ ಗಣಪತಿಗಂ ಅವಾಮಹೇ ಕವಿಂ ಕವೇನ. ಓ ಬರೋ ಬರೋ ಬಂದ್ಯಾ ಬಾಬಾ ಬಾವಾಗ ನೀನೇ ಗೆಸ್ಟ್ ಆಗ್ಬಿಟ್ಟಿದ್ಯಲ್ಲೋ, ನಿನ್ನೆ ಇನ್ವೈಟ್ ಮಾಡೋಂಗೆ ಆಗ್ಬಿಟ್ಟಿದೆ. ಏನ್ ಸೂರಿ ಪೀಚ್ ಕಲರ್ ಕುರ್ತಾ ಹಾಕೊಂಡು ಬೀಚ್ ಓಡಾಡೋ ಮಾಡೆಲ್ ತರ ಕಾಣ್ತಿದ್ಯಾ? ನನ್ನ ಕಥೆಯಲ್ಲಿ ಸಂಸಾರ ಬಿಟ್ಟು ನೀನಾಕೆ ಸನ್ಯಾಸಿ ತರ ಬಂದಿದ್ದೀಯಾ? ಅಯ್ಯೋ ಏನ್ ಮಾಡೋದು ಸೂರಿ, ಸಂಸಾರ ಅನ್ನೋದನ್ನ ಫ್ರೆಂಡ್ಶಿಪ್ ಹೆಸರಲ್ಲಿ ಹಂಚ್ಕೊಂಡ್ಬಿಟ್ಟಿದೀವಿ. ಹೆಂಗಸರಲ್ಲ ಆ ಕಡೆ ಹೋದ್ರು ನಾನು ಈ ಕಡೆ ಬಂದೆ. ಶ್ರೀ ಮಹಾಗಣಾಧಿಪತಿ ನಮಃ. ಗಣಪತಿಗೆ ನಮಸ್ಕಾರ ಮಾಡಿ. ಯೋಪಾಂ ಪುಷ್ಪಂ ಹೇದ ಪುಷ್ಪವಾನ್ ಪ್ರಜಾವಾಹಾನ್ ಪಶುಮಾನ್ ನಪವತಿ. ಚಂದ್ರಮಾವ ಆಪಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾಹಾನ್ ಪಶುಮಾನ್ ನಪವತಿ. ಅಲ್ಲ ಕಣೋ ಅಶೋಕ, ಅಂಜುನು ಮನೆ ಕರ್ಕೊಂಬರುತ್ತಾನೆ, ಅವಳೆ ನಾಪಾಟಿಗೆ ಸೇರ್ಕೊಂಡ್ಬಿಟ್ಲಾ? ಅಲ್ಲ ಇಲ್ಲೊಬ್ಬ ಅಣ್ಣ ಇದ್ದಾನೆ ಅಂತ ಮರ್ತೇ ಬಿಟ್ಟಿದ್ದಾಳೆ ಅನ್ಸುತ್ತ ಅವಳು. ನೋಡಪ್ಪ ಏನ್ ಮಾಡೋದು, ಅವಳು ಅಣ್ಣಂದಿರ್ ಪಾರ್ಟಿ ಬಿಟ್ಟು ಅತ್ತಿಗೆರ್ ಪಾರ್ಟಿ ಸೇರ್ಕೊಂಡಾಯ್ತು. ಏನ್ ಮಾಡೋಣ? ಅಯ್ಯೋ ಆಯ್ತು. ಏಯ್ ಹುಷಾರಾಗಿದ್ದಾಳ್ತಾನೆ ಅವಳು, ಎಲ್ಲ ಓಕೆನಾ? ಹ್ಞೂ ಮಗ, ಎಲ್ಲ ಓಕೆ. ನೋಡು ಅಶೋಕ, ನಮ್ಮ ರಾಮನಿಗೆ ಮದುವೆ ಆಗ್ತಾ ಇದೆ. ಅವನು ಮದುವೆ ಮುಗೀತಿದ್ದಾಗೆ ಅಂಜಲಿಗೂ ಒಂದು ಗಂಡು ನೋಡೋದಕ್ಕೆ ಶುರು ಮಾಡೋಣ. ಸರಿ ಸು. ಏನೋ ಆಗ ನೋಡ್ತಿದ್ಯಾ? ಏನ್ ನಾನು ಬಂದಿರೋದು ಲೆಕ್ಕಕ್ಕೆ ಇಲ್ವಾ ನಿನ್ಗೆ? ನೋಡ್ಸೋರಿ ಹೆಂಗ್ ನೋಡ್ತಿದ್ದೇನೆ. ಹೌದಪ್ಪ ಮಹಾಪ್ರಭು, ತಮ್ಮ ಆಗಮನ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಸಮಥಿಂಗ್ ಇಸ್ ರಾಂಗ್. ನಿನ್ನ ತಂಗಿ ನನಗೂ ತಂಗಿನೇ. ಅವಳ ಲೈಫಲ್ಲಿ ಏನೋ ನಡೀತಾ ಇದೆ, ಆದರೆ ನೀನು ಮಾತ್ರ ನಂಗೆ ಹೇಳ್ತಾ ಇಲ್ಲ. ಅದು ನೀನು ಹೇಳ್ದೆ ಅದು ಪರವಾಗಿಲ್ಲ, ಕೆದಕಿ ಕೇಳೋದಕ್ಕೂ ಬರಲ್ಲ. ಅದು ಯಾವಾಗ ಹೇಳ್ತೀಯೋ ನೀನೇ ಹೇಳು. ಮಗ, ನಿನಗೆ ಹೇಳದೇ ಇರೋಕ್ಕೆ ನನಗೂ ಆಗ್ತಿಲ್ಲ. ಆದರೆ ನಿನ್ನ ಮದುವೆ ಫಂಕ್ಷನಲ್ಲಿ ಖುಷಿಯಾಗಿರುವಾಗ ನನ್ನ ಟೆನ್ಷನ್ ನಿನ್ನ ಮೇಲೆ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ. ಪಾಪಚ್ಚಿ ಬಗ್ಗೆ ಹೇಳಿದ್ರೆ ನೀನು ಡಿಸ್ಟರ್ಬ್ ಆಗ್ತೀಯ. ಮದುವೆ ಆದಮೇಲೆ ನಿನ್ಗೆ ಅವಳ ವಿಚಾರ ಹೇಳ್ತೀನಿ. ನಾವೇ ಕೂತು ಅದು ಯಾರು ಏನು ಅಂತ ನೋಡೋಣ. ಆಯ್ತಾಯ್ತು, ಎಂಜಾಯ್ ಮಾಡಿ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ. ಶೋಭಾನವೆನ್ನಿ ಸುರಪ್ರಿಯಗೆ. ಶೋಭಾನೆ ಲಕ್ಷ್ಮೀನಾರಾಯಣನ ಶರಣಕ್ಕೆ ಶರಣೆಂಬೆ. ಪಕ್ಷಿ ವಾಹನ ಕೆರಗುವೆ. ಶೋಭಾನೆ ಸತ್ಯ ಇದೆ. ಬೇಡ, ಇಲ್ಲೇ ಇರ್ಲಿ. ಇದೇನೆ ಒಳ್ಳೆ ಮರಿ ಹಾಕದ್ ಬೆಕ್ಕಂತರ ಇಲ್ಲಿಂದ ಅಲ್ಲಿ ತಾರಾಡ್ತಿದ್ಯಾ? ರೀ, ಮದ್ವೆ ಮನೆ ಇದು, ಸಂಭ್ರಮ ಇರುತ್ತೆ, ಬೆಲೆ ಬಾಳೋ ವಸ್ತು ಎಲ್ಲ ಇರಲ್ವಾ? ಅದಕ್ಕೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಹೌದು ಹೌದು, ಕಳ್ಳರಿಗೆ ಕಳ್ಳರ ಭಯ ಇದ್ದೇ ಇರುತ್ತೆ. ತಲೆ ನಿಮ್ದು, ಸುಮ್ಮನೆ ನಿಂತ್ಕೋತೀರಾ? ಬಾ, ನಿಂಗೂ ಆಸೆ ಇಲ್ಲ, ಹಚ್ಚು.
ಲಕುಮಿ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಸೀತಾ ಹೇಳಮ್ಮ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ, ಕಂಕಣ ಕಟ್ಟ ಶಾಸ್ತ್ರ ಮುಗಿಸ್ಬಿಡೋಣ. ಸಿದ್ದಮ್ಮ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಬಾ ಬಾ, ಹುಷಾರು. ಅಂಜು, ಅಯ್ಯೋ ಓಕೆ, ತುಂಬ ಟೆನ್ಷನ್ ಮಾಡ್ಕೊಂಡಿರೋ ಹಾಗಿದೆ. ಏನಿಲ್ಲ ಅದಕ್ಕೆ, ನಾನು ಆರಾಮಾಗೇ ಇದ್ದೀನಿ. ನಮ್ಮ ಮೊಬೈಲ್ ನೋಡ್ಕೊಂಡು ಏನೋ ತುಂಬ ಟೆನ್ಷನಲ್ಲಿರೋ ಆಗಿದೆ. ಶೋರಾ? ಏನಿಲ್ಲ ಅದಕ್ಕೆ. ಓಕೆ, ಫಂಕ್ಷನಿಗೆ ಬಂದಿದ್ದೀವಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡು, ಫೋನ್ ಬಿಡು. ಓಕೆ, ರಿಲ್ಯಾಕ್ಸ್. ಅಲ್ಲ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ ನೀವಿಬ್ರು? ಎಲ್ಲ ಹೇಳ್ಕೊಡ್ಬೇಕು. ಹೋಗಿ ಸೀತಂಗೆ ಸಹಾಯ ಮಾಡೋಕ್ಕಾಗಲ್ವಾ? ಅಷ್ಟು ಪುಟ್ಟ ಹುಡುಗಿ ಸಿಹಿ, ಅವಳು ಹೋಗಿದ್ದಾಳೆ, ನಿಮ್ಮಿಬ್ರಿಗೂ ಹೋಗೋಕ್ಕೇನೋ? ಅಮ್ಮ, ಒಂದು ಸ್ವಲ್ಪ BP-ನ ಕಮ್ಮಿ ಮಾಡ್ಕೊ, ಹೋಗ್ತಿದ್ದೀವಿ ಆಯ್ತಾ? ಏನು ಕಮ್ಮಿ ಇಲ್ಲ. ರಾಮ್ ಫ್ರೆಂಡಾ? ನಾನು ಪಿಕ್ ಮಾಡ್ತೀನಿ. ಅಂಜು, ಎಲ್ಲಿದ್ಯಾ? ನಾನು ನಿನಗೋಸ್ಕರ ದೇವಸ್ಥಾನದಲ್ಲಿ ಕಾಯ್ತಾ ಇದ್ದೀನಿ, ಬರ್ತೀಯ ಅಲ್ವಾ? ನೀನು ಇಲ್ಲಿಗೆ ಬಂದರೆ ನಾವೆಲ್ಲಾದರೂ ದೂರ ಹೋಗೋಣ, ನಮ್ಮ ಜೀವನನ ನಾವು ಕಟ್ಕೊಳ್ಳೋಣ, ಆಮೇಲೆ ಯಾವ ಪ್ರಾಬ್ಲಮ್ಮು ಇರೋಲ್ಲ. ಅಂಜು, ಹಲೋ, ಕೇಳಿಸ್ತಾ ಇದೆ ಅಲ್ವಾ? ಅಂಜು, ಹಲೋ. ಇವಳು ಯಾಕೆ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ? ನಾನು ದೇವಸ್ಥಾನದಲ್ಲಿ ಇದೀನ ಇಲ್ವಾ ಅಂತ ಚೆಕ್ ಮಾಡೋದಕ್ಕ? ಅಂಕಲ್, ವಿಡಿಯೋ ಕಾಲ್ ಮಾಡಿ ಏನೂ ಮಾತಾಡದೆ ಅದು ಯಾಕೆ ಕಟ್ ಮಾಡಿದ್ಲು? ಮೋಸ್ಟ್ಲಿ ಬರ್ತಿದ್ದಾಳೆ ಅನಿಸುತ್ತೆ. ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿದ್ಮೇಲೆ ಅವಳು ನನ್ನ ತಾಳಕ್ಕೆ ಕುಣಿಲೇಬೇಕು, ಇಲ್ಲಿಗೆ ಬರಲೇಬೇಕು, ಬಂದೇ ಬರ್ತಾಳೆ. ಏ ರಾಮ, ನನಗೆ ಪೆಟ್ಟು ಕೊಟ್ಟೆ ಅಲ್ವೇನೋ? ನೀನು ಪೆಟ್ಟು ಮೇಲೆ ಪೆಟ್ಟು ತಿನ್ಬೇಕು. ನಿನ್ನ ತಂಗಿ ಮನೆಯಿಂದ ಓಡೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾದ್ಮೇಲೆ ನೀನು ಹೇಗೋ ಮದುವೆ ಆಗ್ತೀಯಾ?
ನೋವೇ ಚಾರ್ಜೆ ಇಲ್ಲ. ಆಮೇಲೆ ನಾನೇ ಕಣೋ ಸೀತಾ ಕೊಳ್ಳೆಗೆ ತಾಳಿ ಕಟ್ಟೋದು. ಹಾ ಅಂಜಲಿ ಒಂದು ನೆಪ ಮಾತ್ರ, ಅವಳಿಲ್ಲಿಗೆ ಬರಬೇಕು, ಸೀತಾರಾಮ ಮದುವೆ ನಿಲ್ಲಬೇಕು. ಅಂಜಲಿ ಆರಾಮಾಗಿ ಮನೆಗೆ ವಾಪಸ್ ಬರಬೇಕು ಅಂದರೆ ನೀನೇ ಈ ಮದುವೆನ ನಿಲ್ಲಿಸಿ ಸೀತಾಗೆ ಒಂದು ಸಣ್ಣ ಟೆನ್ಷನ್ ಕೊಟ್ಟರೆ ಸಾಕು, ಗೇಮ್ ಓವರ್. ಏ ರಾಮ, ನನ್ನನ್ನೇ ಜೈಲಿಗೆ ಕಳಿಸ್ತೀಯ ಅಲ್ವನೋ? ನೀನು ನರ್ಕ ಅನುಭವಿಸ್ಬೇಕು. ಅನುಭವಿಸಾಗ ನಾನು ಮಾಡ್ತೀನಿ ಕಣ, ಮಾಡ್ತೀನಿ. ಹಲೋ ಹಲೋ ಫ್ರೆಂಡ್. ಸೀಪುಟ, ಏನಾಯ್ತು? ಆಲ್ ಓಕೆ? ಬ್ಯಾಡ್ ಅಂಕಲ್. ಬ್ಯಾಡ್ ಅಂಕಲ? ನೀನ್ ರುದ್ರಪ್ರತಾಪ್ ಬಗ್ಗೆ ಮಾತಾಡ್ತಿದ್ಯಾ? ಬ್ಯಾಡ್ ಅಂಕಲು ಅಜ್ಜಿ ಅಕ್ಕನ್ಗೆ ಫೋನ್ ಮಾಡಿದ್ದ. ವಾಟ್? ನಾನೇ ಫೋನ್ ತಗೊಂಡೆ. ಅಂಜು, ನಿನ್ ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ಬರ್ತೀಯ ಅಂತ ಕೇಳ್ತಾ. ಅಂಜು ಬಾ, ನಾವು ಜೀವನ ಕಟ್ಕೊಳ್ಳೋಣ, ಎದುರಿಂದ ದೂರ ಹೋಗೋಣ ಅಂತ ಹೇಳ್ತಿದ್ದ ಫ್ರೆಂಡ್. ನನ್ನ ಮೇಲೆ ಪ್ರೀತಿ ಇದ್ರೆ ನಿನ್ ಬಾ ಅಂಜು ಅಂತ ಹೇಳ್ತಿದ್ದ ಫ್ರೆಂಡ್. ಅವ್ನು ಮತ್ತೆ ಬರ್ತಾನ ಫ್ರೆಂಡ್. ನನ್ ತುಂಬಾ ಭಯ ಆಗ್ತಾ ಇದೆ. ಅಂಜು ಅಕ್ಕನ್ಗೆ ಏನಾದ್ರು ಮಾಡ್ತಾರಾ? ಸೀಪುಟ, ಲಿಸನ್, ಆ ರುದ್ರಪ್ರತಾಪ್ ಮತ್ತೆ ನಿನ್ನ ಹತ್ರ ಬರೋದಕ್ಕೆ ನಾನು ಬಿಡೋದಿಲ್ಲ. ಆಲ್ಸೋ ನಮ್ಮ ಫ್ಯಾಮಿಲಿಗೂ ಅವ್ನು ಏನೂ ಮಾಡೋದಕ್ಕಾಗಲ್ಲ, ಓಕೆನಾ? ನಾನಿದ್ದೀನಿ, ಎಲ್ಲ ಸರಿ ಮಾಡ್ತೀನಿ. ಯು ಡೋಂಟ್ ವರಿ, ಓಕೆ? ಆಲ್ಸೋ ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಯಾಕೆ ಫ್ರೆಂಡ್? ಯಾಕಂದ್ರೆ ಎಲ್ಲರೂ ಸುಮ್ಮನೆ ಟೆನ್ಷನ್ ಆಗ್ತಾರೆ. ಜಸ್ಟ್ ಕೀಪ್ ಇಟ್ ವಿತ್ ಯು, ಓಕೆ ಪುಟ? ಈಗ ನೀನು ನನ್ನ ಹತ್ರ ಹೇಳ್ಕೊಂಡಲ್ಲ, ನನಗೆ ಮಾತ್ರ ಹೇಳಬೇಕು. ಸಚ್ ಎ ಬ್ರೇವ್ ಗರ್ಲ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಸಿ ಪುಟ, ಟೆನ್ಷನ್ ಮಾಡ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ, ಓಕೆ? ಬಾಯ್ ಫ್ರೆಂಡ್. ಬಾಯ್. ಆಲ್ಸೋ ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಮೊದಲೊಂದಿಪೆ ನಿಮಗೆ ಗಣನಾಥ, ಆದಿಯಲ್ಲಿ ಧರ್ಮಜನು ಪೂಜಿಸಿ ನಿಮ್ಮಯ ಪಾದ ರಾಜ್ಯಗಳ ಹೊಂದಿದ ಗಣನಾಥ. ನಾನು ದೇವಸ್ಥಾನಕ್ಕೆ ಹೋಗೋದೇ ಸರಿ. ರಾಮು ಅವ್ರಿಗೆ ಇವತ್ತು ಮದುವೆ ಆಗೋದು ಬೇಡ, ಎಲ್ಲರೂ ಸಮ್ಮುಖದಲ್ಲೇ ಆಗೋಣ ಅಂತ ಹೇಳ್ತೀನಿ. ಅದಕ್ಕೂ ಮೀರಿನೂ ಏನಾದರೂ ನಡೆದ್ರೆ ಅದು ಆ ತಾಯಿ ಇಚ್ಛೆ ಅಂತೆ ಅಂತ ಸುಮ್ಮನೆ ಒಪ್ಕೋತೀನಿ.
ವರ್ಷ ಸುಖವಾಗಿರು. ಅದಕ್ಕೆ ಶಾಸ್ತ್ರ ಎಲ್ಲ ಮುಗೀತಲ್ಲ, ನಾನು ದೇವಸ್ಥಾನಕ್ಕೆ ಹೋಗಿ ಬರಲಾ? ಏನಾಯ್ತು ಮಗ, ಒಂದು ಸೀರಿಯಸ್ ವಿಷಯ ಹೇಳೋದನ್ನು ಕ್ಲಿಯರಾಗಿ ಕೇಳಿಸ್ಕೊ ಪ್ಲೀಸ್. ಕೂಲಾಗಿರು. ಯಾಕೋ ಏನಾಯ್ತು? ಮಗ, ಅಂಜು ಬಗ್ಗೆ ಕೊಡು ಮಗ. ಲಿಸನ್, ಎಟ್ ಎನಿ ಕಾಸ್ಟ್ ನಾವು ಅವನ್ನ ಸ್ಟಾಪ್ ಮಾಡಬೇಕು. ಟೆನ್ಷನ್ ಆಗಬೇಡ, ನಾನು ಇದೀನಿ ನಿನ್ನ ಜೊತೆ ಪ್ಲೀಸ್. ಸಾರಿ ಕಣ, ಈ ವಿಷಯ ನಾನು ನಿನ್ಗೆ ಹೇಳಿರಲಿಲ್ಲ. ಅಂಜು ಯಾರನ್ನೋ ಪ್ರೀತಿಸ್ತಿರೋ ವಿಷಯ ಹೇಳಿದ್ಲು. ನನಗೆ ಯಾಕೋ ಇದು ಯಾವುದು ಸರಿ ಅನ್ನಿಸ್ತಿರ್ಲಿಲ್ಲ ಕಣ. ನಿನಗೆ ಹೇಳೋಣ ಅನ್ಕೊಂಡೆ, ಆದರೆ ನೀನು ಮದುವೆ ಸಂಭ್ರಮದಲ್ಲಿದ್ದೆ. ಈಗ ಹೇಳಿದ್ರೆ ಸರಿ ಇರಲ್ಲ ಅನ್ಕೊಂಡು ಸುಮ್ಮನಿದ್ದೆ. ಆದರೆ ಆ ಮೋಸ್ಕರ ಆರ್ಪಿ ನಮ್ಮ ಪಾಪಚ್ಚಿ ತಲೆ ಕೆಡಿಸಿದ್ದಾನೆ ಅಂತ ನನಗೆ ಗೊತ್ತೇ ಆಗಿಲ್ಲ. ನೋಡು, ಎಲ್ಲ ವಿಷಯದಲ್ಲೂ ತುಂಬಾ ಹುಷಾರಾಗಿರ್ತಿದ್ ನಾನು. ನನ್ನ ತಂಗಿ ಲೈಫಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತೇ ಆಗಿಲ್ವಲ್ಲ. ಒಂಚೆ ಮಗ ಪ್ಲೀಸ್, ಯಾರಿಗೂ ಗೊತ್ತಾಗೋದು ಬೇಡ. ನಾನು ಇದ್ದೀನಿ, ವಿಲ್ ಹ್ಯಾಂಡಲ್ ಇಟ್. ಓಕೆ, ಡೋಂಟ್ ವರಿ. ಸಮಾಧಾನ ಮಾಡ್ಕೋ ಪ್ಲೀಸ್. ಮಗ, ಪಾಪಚ್ಚಿ ತುಂಬ ಮುಗ್ದೆ. ಅವನು ನಾನು ನಂಬಿಟ್ಟಿರ್ತಾಳೆ. ನಾನು ತಪ್ಪು ಮಾಡಿದೆ ಕಣ. ನೀನು ಅವತ್ತು ಹೇಳ್ದಾಗ್ಲೇ ನಾನು ಅಲರ್ಟ್ ಆಗಬೇಕಾಗಿತ್ತು. ಅಶೋಕ ಪ್ಲೀಸ್, ಏನೂ ಆಗಿಲ್ಲ, ಇನ್ನೂ ಅನಾಹುತ ಆಗಿಲ್ಲ. ಇಸ್ ದಿ ಲೆಫ್ಟ್ ಟೈಮ್. ಇಟ್ ಎನಿ ಕಾಸ್ಟ್ ನಾವು ಈಗಲೇ ಹೊರಡಬೇಕು. ಸರಿ ಸರಿ ನಡಿ. ಬಾ, ಯೋಚನೆ ಏನು ಮಾಡ್ತಾ ಚಿಕ್ಕಿ? ಹಾಯ್. ಎಲ್ಲಿಗೆ ಹೊರಟ್ರಿ? ಇಲ್ಲಿ ಶಾಸ್ತ್ರ ನಡೀತಿದೆ, ಎಲ್ಲಿಗೂ ಹೋಗ್ತಿದ್ದೀರಾ? ಅದು ಚಿಕ್ಕಿ, ಕಂಕಣ ಕಟ್ಟಿದ ಮೇಲೆ ತಾನೇ ಹೊರಗೆ ಹೋಗ್ಬಾರ್ದು ಅಂತ ಇರೋದು. ಹೌದು ಕಣೋ, ಆದ್ರೆ ಚಿಕ್ಕಿ, ಎಕ್ಸ್ಪ್ಲೇನ್ ಮಾಡಕ್ಕೆ ಏನು ಟೈಮ್ ಇಲ್ಲ ಪ್ಲೀಸ್. ಈಗ ಹೋಗಿ ಹಂಗೆ ಬಂದ್ಬಿಡ್ತೀನಿ ಪ್ಲೀಸ್. ಬೇಗ ಬರ್ತೀವಿ. ಬಾಯ್ 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 ಬಾಯ್.